ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ಪರ ಬಿರುಸಿನ ಪ್ರಚಾರ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ಅವರ ಪರವಾಗಿ ಶುಕ್ರವಾರ ಬೆಳಿಗ್ಗೆ ತಾಲೂಕಿನ ರಬ್ಬನ್ಕಲ್, ಕಾತರ್ಕಿ, ದದ್ದಲ, ಮದ್ಲಾಪುರ, ಚಿಕಲ್ಪರ್ವಿ ಸೇರಿದಂತೆ ಯಡಿವಾಳ, ಜಾಗೀರ್ಪನ್ನೂರು ಗ್ರಾಮಗಳಲ್ಲಿ ಜೆಡಿಎಸ್ ಮತ್ತು ಬಿಜೆಪಿಯ ಮಾಜಿ ಶಾಸಕರಾದ ರಾಜ ವೆಂಕಟಪ್ಪ ನಾಯ್ಕ್ ಹಾಗೂ ಗಂಗಾಧರ್ ನಾಯ್ಕ್ ಅವರು ತಮ್ಮ ಅಭ್ಯರ್ಥಿ ಪರ ಪ್ರಚಾರ ನಡೆಸಿ ಮತಯಾಚನೆ ಮಾಡಿದರು. ಮಾಜಿ ಶಾಸಕರು ರಾಜ ವೆಂಕಟಪ್ಪ ನಾಯ್ಕ್ ಮಾತನಾಡಿ, ಈ ಬಾರಿಯ ಲೋಕಸಭಾ ಚುನಾವಣೆ ದೇಶದ ಭವಿಷ್ಯವನ್ನು ನಿರ್ಣಯಿಸುವ ಚುನಾವಣೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳಲ್ಲಿ ಭಾರತವನ್ನು ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಶ್ರಮಿಸಿದ್ದಾರೆ. ಮತ್ತೊಮ್ಮೆ ಅವರನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಬಿಜೆಪಿಯ ಸ್ಥಳೀಯ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ಅವರಿಗೆ ಮತ ಹಾಕುವುದರ ಮೂಲಕ ನರೇಂದ್ರ ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಿಯಾಗಿ ಮಾಡಬೇಕಿದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಕೇವಲ ಚುನಾವಣೆಯ ತಾತ್ಕಾಲಿಕ ಗ್ಯಾರಂಟಿಗಳಾಗಿವೆ. ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ರಾಜ್ಯದಲ್ಲಿನ ರೈತರ 2 ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡುವುದರ ಮೂಲಕ ಶಾಶ್ವತ ಗ್ಯಾರಂಟಿ ನೀಡಿದ್ದಾರೆ. ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ರವರ ಗೆಲುವಿಗೆ ಮೈತ್ರಿಯಿಂದ ಅನುಕೂಲವಾಗಲಿದೆ. ಕಳೆದ ಅವಧಿಯಲ್ಲಿ ಸಂಸದರಾಗಿದ್ದ ರಾಜ ಅಮರೇಶ್ ನಾಯ್ಕ್ ಅವರು ಕ್ಷೇತ್ರದಲ್ಲಿ ಶಾಶ್ವತವಾದ ಹಲವು ಯೋಜನೆಗಳನ್ನು ತಂದಿದ್ದಾರೆ. ಕುಡಿಯುವ ನೀರಿನ ಯೋಜನೆ, ರಸ್ತೆಗಳ ಅಭಿವೃದ್ಧಿ, ರೈಲ್ವೆ ಯೋಜನೆಗಳಿಗೆ ಶ್ರಮಿಸಿದ್ದಾರೆ. ದೇಶದಲ್ಲಿನ 550 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವು ಕೇವಲ 220ರಲ್ಲಿ ಮಾತ್ರ ಸ್ಪರ್ಧೆ ನಡೆಸಿದೆ. ಆ ಕ್ಷೇತ್ರಗಳಲ್ಲಿ 50 ಸ್ಥಾನಗಳನ್ನು ಮಾತ್ರ ಕಾಂಗ್ರೆಸ್ ಗೆಲ್ಲುವುದಕ್ಕೆ ಸಾಧ್ಯವಾಗುತ್ತದೆ. ಆದ್ದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕದೆ ಮತ್ತೊಮ್ಮೆ ಮೋದಿಯವರನ್ನು ಪ್ರಧಾನಿಯಾಗಿ ಮಾಡಲು ಮೇ 7ರಂದು ನಡೆಯುವ ಚುನಾವಣೆಯಲ್ಲಿ ಕ್ರಮ ಸಂಖ್ಯೆ 3 ಬಿಜೆಪಿ ಪಕ್ಷಕ್ಕೆ ಮತ ನೀಡುವಂತೆ ಕೋರಿದರು. ನಂತರ ಮಾಜಿ ಶಾಸಕರಾದ ಗಂಗಾಧರ್ ನಾಯ್ಕ್ ಮಾತನಾಡಿ, ಪ್ರತಿಯೊಬ್ಬರೂ ಬಿಜೆಪಿಯ ಸ್ಥಳೀಯ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ರವರಿಗೆ ಮತ ಹಾಕುವುದರ ಮೂಲಕ ದೇಶವನ್ನು ಸದೃಢ ರಾಷ್ಟ್ರವನ್ನಾಗಿ ಮಾಡಲು ನರೇಂದ್ರ ಮೋದಿ ಅವರನ್ನು ಪ್ರಧಾನಿಯಾಗಿ ಮಾಡಬೇಕಿದೆ. ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರಿಗೆ ಸ್ಥಳೀಯ ಅಭ್ಯರ್ಥಿ ಸಿಗದ ಕಾರಣ ಬೆಂಗಳೂರಿನ ಜಿ. ಕುಮಾರ್ ನಾಯ್ಕ್ ರವರನ್ನು ಕರೆತಂದು ರಾಯಚೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನಾಗಿ ನಿಲ್ಲಿಸಿದ್ದಾರೆ ಎಂದು ವ್ಯಂಗ್ಯವಾಡಿದರು. ಸ್ಥಳೀಯ ನಾಯಕರಿಗೆ ಇಲ್ಲಿನ ಸಮಸ್ಯೆಗಳ ಬಗ್ಗೆ ಅರಿವಿರುತ್ತದೆ, ಆದರೆ ಹೊರಗಡೆಯಿಂದ ಬಂದವರು ಇಲ್ಲಿನ ಜನರಿಂದ ದೂರವಿರುತ್ತಾರೆ. ಸ್ಥಳೀಯರಾದ ನಮ್ಮ ಬಿಜೆಪಿ ಅಭ್ಯರ್ಥಿ ರಾಜ ಅಮರೇಶ್ ನಾಯ್ಕ್ ರವರಿಗೆ ಮತ ಹಾಕುವುದರ ಮೂಲಕ ದೇಶವನ್ನು ಉಳಿಸಬೇಕು ಎಂದರು. ಬೇಕಾದಷ್ಟು ನೋಡಿದಾರೆ ನಿಮ್ಮ ಸಲುವಾಗಿ, ಆದರೆ ನಾಯಕರು ಯಾರು ಅವ್ರಿಗೆ ಕಣ್ಣು ಕಾಣಲಿಲ್ಲ. ಬೆಂಗಳೂರು ಹತ್ರ ನಡ್ಕೊಂಬಂದ ಇಲ್ಲಿಯವ್ರಿಗೆ ಅಂದರೆ ಒಳ್ಳೇದಕ್ಕೆ ಕೆಟ್ಟದಕ್ಕೆ ಅವ್ರಿಗೆ ಬರೋಕ್ಕೆ ಅವಕಾಶ ಇರ್ತದೆ. ಬೆಂಗಳೂರು ಅವ್ರನ್ನ ಕರ್ಕೊಂಬಂದ್ರೆ ಅವ್ರು ಏನು ಮಾಡೋದು ಪಾಪ, ಯಾರಂಬುದೇ ಗೊತ್ತಿರೋದಿಲ್ಲ ಅವ್ರಿಗೆ. ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ಬಿಡ್ತಾರೆ, ಇವ್ರದ್ದು ಆಡಳಿತ ಆಗಿಬಿಡ್ತಾರೆ. ದಯವಿಟ್ಟು ಹೊರಗಿನವ್ರು ಆ ಥರ ಕುಮಾರ್ ನಾಯಕ್ ಅವರು ಅದಕ್ಕೆ ಅವಕಾಶ ಕೊಡಬೇಡ್ರಿ ಎಂಬ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಪ್ಪ ಅಂದರೆ, ಇವತ್ತು ಇವರು ಯಾರು ಈಗಿನ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ 2,000 ರೂಪಾಯಿ ಫ್ರೀ ಬಸ್ಲಿಂದ ಏನಾರ ನಮ್ಮ ಜೀವನ ಉದ್ಧಾರ ಆಗ್ತದೇನಪ್ಪ? 2,000 ರೂಪಾಯಿಲಿಂದ ಏನೋ ನಾವು ಮುಂದೆ ಬರೋಕ್ಕಾಗ್ತದ? ಏನಿಲ್ಲ. ಈ ಚುನಾವಣೆ ದೇಶದ ಚುನಾವಣೆ, ದೇಶದಲ್ಲಪ್ಪ. ಮತ್ತೆ JDS ಪಕ್ಷ, BJP ಪಕ್ಷ, ಕಾಂಗ್ರೆಸ್ ಪಕ್ಷದೂ ಅಲ್ಲ, ದೇಶಕ್ಕೆ ಸಂಬಂಧಪಟ್ಟಂಥ ಚುನಾವಣೆ. ನೀವು ಅರ್ಥ ಮಾಡ್ಕೋಬೇಕು, ಕಾಂಗ್ರೆಸ್ ಪಕ್ಷದಲ್ಲಿ ಅಂತ ಬಲಿಷ್ಠ ರಾಷ್ಟ್ರನ ನಿರ್ಮಾಣ ಮಾಡ್ತಕ್ಕಂಥ ಶಕ್ತಿ ಯಾರಿಗಾದ್ರೆ ಇದ್ದರೆ ಅವ್ರಿಗೆ ಸಹಾಯ ಮಾಡ್ಬೋದು. ಯಾರೂ ಇಲ್ಲ ಅಲ್ಲಿ. ಅವ್ರಿಗೆ ಸ್ಪರ್ಧೆ ಮಾಡಿರೋದ 500ರಾಗ ಬರೀ 200 ಆದಮೇಲೆ ಎಷ್ಟು ಗೆಲ್ತಾರೆ? ಅದ್ರಾಗ ಒಂದು 50-40 ಗೆದ್ದಿದ್ದಾರೆ. ಅವ್ರಲಿಂದ ಆಗೋದಿಲ್ಲ. ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು 10 ವರ್ಷ ಈ ದೇಶದ ಪ್ರಧಾನಮಂತ್ರಿ ಆಗಿ ಇವತ್ತು ಆರ್ಥಿಕವಾಗಿ 5ನೇ ಸ್ಥಾನಕ್ಕೆ 7ನೇ ಸ್ಥಾನ 5ನೇ ಸ್ಥಾನಕ್ಕೆ ತರ್ತಕ್ಕಂಥ ಕೆಲಸ ಮಾಡಿ ಇವತ್ತು ದೇಶವನ್ನು ಕಾಶ್ಮೀರ, ಜಮ್ಮು ಕಾಶ್ಮೀರ ಅವೆಲ್ಲ ನೋಡ್ತಾರೆ ನೀವು. ಅವನ್ನೆಲ್ಲ ಇವತ್ತು ಆ ಜನರಲ್ಲಿ ಒಳ್ಳೆಯ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಆ ರಾಜ್ಯದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಅರ್ಥ ಮಾಡ್ಕೋಬೇಕು. ಎಲ್ಲ ಜಾತಿ ವರ್ಗದವರು ಇವತ್ತು ನಾವು ಹೊರಗಡೆ ಯಾರ ನಮ್ಮ ಹೆಣ್ಮಕ್ಳು ಹೋಗ್ಯಾರಂದ್ರೆ ಮನೆಗೆ ಬರ್ತಾರಂತ ಗ್ಯಾರಂಟಿ ಇಲ್ಲ. ಅಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ. ಅದಕ್ಕೆ ಅವಕಾಶ ಕೊಡಬಾರ್ದು. ನಾವೆಲ್ಲರೂ ಒಕ್ಕಟ್ಟಾಗಿ ಇದೊಂದು ಸರಿ ದೇಶ ಸುಭದ್ರ ರಾಷ್ಟ್ರ ನಿರ್ಮಾಣಕ್ಕಾಗಿ, ಸದೃಢ ಭಾರತ ನಿರ್ಮಾಣಕ್ಕಾಗಿ ಮತ್ತೊಮ್ಮೆ ನರೇಂದ್ರ ಮೋದಿ ಅವ್ರನ್ನ ಕೈ ಬಲಪಡಿಸ್ತಕ್ಕಂಥ ಮತ್ತೆ ಪ್ರಧಾನಮಂತ್ರಿ ಮಾಡ್ತಕ್ಕಂಥ ಸನ್ಮಾನ್ಯ ರಾಜ ಅಮರೇಶ್ ನಾಯ್ಕ್ ಅವರು ಇವತ್ತು ಅವ್ರ ಗುರುತು ಕಮಲ 3ನೇ ಕ್ರಮ ಸಂಖ್ಯೆ. ತಾವೆಲ್ಲರೂ ಗ್ಯಾರಂಟಿಗಳಿಗೆ ಮರಳಾಗದೆ ಇದೊಂದು ಸರಿ ದೇಶದ ಭವಿಷ್ಯದ ಚುನಾವಣೆ ಇದೆ. ದೇಶದ ಸಲುವಾಗಿ ನಾವೆಲ್ಲರೂ ಒಕ್ಕಟ್ಟಾಗಿ
ಕಮಲದ ಗುರುತಿಗೆ ಮತ ನೀಡೋದ್ರ ಮೂಲಕ ರಾಜ ಅಂಬರೀಶ್ವರ ನಾಯಕ್ ಅವ್ರನ್ನ ಅತ್ಯಂತ ಅಧಿಕ ಬಹುಮತದಿಂದ ಗೆಲ್ಲಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂಡು, ಇದು ಮೋದಿಯವರ ಚುನಾವಣೆ. ಮೋದಿಯವರ ಪಕ್ಷ ಭಾರತೀಯ ಜನತಾ ಅಂಬರೀಶ್ ನಾಯ್ಕ್ ಅವರು ಲೋಕಸಭೆ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ಯಾರ. ಅವ್ರ ಸಲುವಾಗಿ ನಾವು ಮತ್ತು JDS ಪಕ್ಷದವರು ಕೂಡಿ ಮತ ನಿಮ್ಮೂರಿಗೆ ಬಂದೀವಿ. ನಾವು ಮುದುಕಪ್ಪ ಹಿಂಗಂತಲ್ಲ ಮತ ಕೇಳಕ್ಕೆ ಬಂದೀವಿ. ಇದು ದೇಶದ ಚುನಾವಣೆ ಇರುವುದರಿಂದ ಇದರ ಜಾತಿ ಮತ ಪಂಥ ವರ್ಗ ಯಾವ ಇರೋದಿಲ್ಲ. ಇದು ದೇಶಕ್ಕಾಗಿ ನಡ್ತಕ್ಕಂಥದ್ದು ಒಂದೇ ಚುನಾವಣೆ. ಈ ಚುನಾವಣೆ ನಾವೆಲ್ಲರೂ ಭಾರತೀಯ ಜನತಾ ಪಕ್ಷಕ್ಕೆ ಓಟ್ ಹಾಕ್ಬೇಕು. ಯಾಕೆ ಓಟ್ ಹಾಕ್ಬೇಕಂದ್ರೆ ಈ ದೇಶವನ್ನು ಸದೃಢವಾದ ಭಾರತ, ಬಲವಾದ ಭಾರತವನ್ನು ಕಟ್ಟಬೇಕು. ಈ ಜನರು ಸುರಕ್ಷಿತವಾಗಿ ಇರಬೇಕು. ನಮ್ಮ ಹೆಣ್ಮಕ್ಳು ಸುರಕ್ಷಿತ ಗಂಟೆಗೆ ನಿರ್ಭಯವಾಗಿ ರಸ್ತೆಗಳಲ್ಲಿ ತಿರುಗಾಡಬೇಕಾದ್ರೆ ನರೇಂದ್ರ ಮೋದಿಜಿಯವರು ಈ ದೇಶದ ಪ್ರಧಾನಮಂತ್ರಿ ಆಗ್ಬೇಕಂತೇಳಿ, ಇದು ಗಂಗಾಧರ್ ನಾಯ್ಕ ಹೇಳೋದಲ್ಲ, ಇದು ನಾನು ಹೇಳೋದಲ್ಲಪ್ಪ. ಈ ದೇಶದ ಮಾಜಿ ಪ್ರಧಾನಮಂತ್ರಿ HD ದೇವೇಗೌಡರು ಹೇಳಿದ ಮಾತಿದು. ಮೋದಿಜಿಯವರೇ, ಈ ದೇಶದ ಮತ್ತೊಂದು ಸಲ ನೀವು ಪ್ರಧಾನಮಂತ್ರಿ ಆಗಬೇಕು. ನಾವು ಜಾತ್ಯತೀತ ಜನತಾದಳ ನಾನು ಪ್ರಧಾನಮಂತ್ರಿ ಆಗಿದ್ದರೂ ಕೂಡ ನಮ್ಮ ಪಕ್ಷ ಒಂದು ಕಡೆ ಇಟ್ಟು ನಿನ್ನ ಈ ದೇಶದ ಪ್ರಧಾನಮಂತ್ರಿ ಮಾಡಬೇಕಂತೇಳಿ ಜಾತ್ಯತೀತ ಜನತಾದಳದವರು ಸಂಪೂರ್ಣ ಮೈತ್ರಿ ಮಾಡ್ಕೊಂಡಾರ ನಮ್ಮ ಜೊತೆಗೆ. 28 ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗೆ 25, 2024ವರೆಗೆ 3 ತಗೊಂಡಾರ. ಪಾಪ ದೇಶದ ಸಲುವಾಗಿ ಅವರು 3 ತಗೊಂಡಾರ. 6 ಕೇಳ್ಬೋದಾಗಿತ್ತು, ಅವರು 8 ಕೇಳ್ಬೋದು, ಜಗಳ ಆಡ್ಬೋದಾಗಿತ್ತು. ಅದೆಲ್ಲ ನಮಗೆ ಬೇಕಾಗಿಲ್ಲ. ನೀವು ಪ್ರಧಾನಮಂತ್ರಿ ಆಗಬೇಕು, ನಮಗೆ 3 ಕೊಡು, 2 ಕೊಡು, ಎಷ್ಟಾರ ಕೊಡು, ನಾವು ನಿಮ್ಮ ಬೆಂಬಲಿಸ್ತಾ ಅಂತೇಳಿ 3 ಸೀಟ್ ತಗೊಂಡಾರ. ಅವರು ಎಲ್ಲಿ ಅವ್ರು ನಿಂತಾರ ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ನಾವೆಲ್ಲಿ ನಿಂತು BJPಲಿಂದ ಜಾತ್ಯತೀತ ಜನತಾದವರು ಸಪೋರ್ಟ್ ಬೇಕಂತದ್ದು ಮೈತ್ರಿ ಆಗ್ಯದ. ಮೈತ್ರಿ ಧರ್ಮ ಆಗ್ಯದ. ಧರ್ಮವನ್ನು ಪಾಲಿಸ್ತಕ್ಕಂಥದ್ದು BJP ಕಾರ್ಯಕರ್ತರು ಮತ್ತು JDS ಕಾರ್ಯಕರ್ತರ ಕರ್ತವ್ಯವಾಗಿರೋದ್ರಿಂದ ತಾವೆಲ್ಲರೂ ರಾಜ ಅಂಬರೀಶ್ ನಾಯ್ಕ ಅವರ ಗುರುತು ಕಮಲ, ಆ ಕಮಲಕ್ಕೆ ತಾವೆಲ್ಲರೂ ಓಟ್ ಹಾಕಬೇಕು. ಅಂಬರೀಶ್ ನಾಯ್ಕರಿಗೆ ಗೆದ್ದರೆ ಮೋದಿಯವರು ದೇಶದ ಪ್ರಧಾನಮಂತ್ರಿ ಆಗ್ತಾರ. ಆ ಕಾರಣಕ್ಕಾಗಿ ಈ ಸಂದರ್ಭದಲ್ಲಿ ಬಿಜೆಪಿಯ ಹಿರಿಯ ಮುಖಂಡರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶರಣಪ್ಪಗೌಡ ಜಾಡಲ್ದಿನ್ನಿ, JDS ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾದ ರಾಜ ರಾಮಚಂದ್ರ ನಾಯ್ಕ್, ಮಲ್ಲಿಕಾರ್ಜುನ್ ಪಾಟೀಲ್ ಬರಡ್ಗಿ, ಚಂದ್ರಕಲಾಧರ್ ಸ್ವಾಮಿ, ಮಲ್ಲನಗೌಡ ನಕ್ಕುಂದಿ, ಅಯ್ಯಪ್ಪ ನಾಯ್ಕ್ ಮ್ಯಾಕಲ್, ಶರಣಪ್ಪಗೌಡ ಶಾಖಾಪುರ, ಅಮರೇಶಪ್ಪ, ಜಯಪ್ಗೌಡ, ಶರಣಪ್ಪಗೌಡ ಮದ್ಲಾಪುರ್, ಚನ್ನಬಸಯ್ಯ ಸ್ವಾಮಿ, ಈರಣ್ಣ ನಾಯ್ಕ್ ಗಣದಿನ್ನಿ, ಮಲ್ಲೇಶ್ ನಾಯ್ಕ್ ಕಡದಿನ್ನಿ, ಹನುಮಂತ ಭೋವಿ, H ಮೌನೇಶ್, ಸಾಲಿ ವೆಂಕಟೇಶ್ ಮದ್ಲಾಪುರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.